ಒಂದು ವೇಳೆ ಗ್ಯಾಸ್ ನಿಂತೋಗ್ಬಿಟ್ರೆ ಏನ್ ಮಾಡ್ತೀರಾ? ಪರ್ಯಾಯವಾಗಿ ಏನಿದೆ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡಿ? ಮನೇಲಿ ಏನು ಇಲ್ಲ. ಇದು ಕರೆಂಟ್ ಸ್ಟವ್ ತಗೊಳ್ತೀವಿ. ಒಂದು 10 ಜನ ಒಂದು 6-7 ಜನ ಇದ್ರೆ ಆಗಲ್ಲ. ಊಟಕ್ಕಂದ್ರೆ ಹೋಟೆಲ್ಗಳು ಇಲ್ಲ, ಅದನ್ನು ತಗೊಳಕ್ಕಾಗಲ್ಲ. ಶ್ರೀಮಂತರು ಹೆಂಗೋ ಮಾಡ್ಕೊಂಡ್ಬಿಡ್ತಾರೆ, ಬಡವರಿಗೆ ತುಂಬಾ ಕಷ್ಟ ಇದೆ ಮಾಡ್ಕೊಳ್ಬೇಕಂತ. ನೋಡಿ ನನ್ ತಗೊಂಡೋಗಿ ತಿನ್ಕೊಂಡು ನಾವು ಕಾಲ ಕಳೀತಾ ಇದೀವಿ. ಏನ್ ಮಾಡೋ ಸ್ವಾಮಿ? ಅದೇ ಒಲೆನಲ್ಲೇ ಮಾಡೋ ತರ ಏನಾದ್ರು ಪರಿಸ್ಥಿತಿ ಬರೋತಾ ಏನೋ ಗೊತ್ತಿಲ್ಲ. ಅದು ಸ್ವಂತ ಮನೆಯಲ್ಲಿ ಇರೋದು ಅಡಿಗೆ ಒಲೆ ಮಾಡ್ಬೋದು. ಈಗ ಸೀಮೆಣ್ಣೆನೂ ಸಿಗ್ತಾ ಇಲ್ಲ. ಸೀಮೆಣ್ಣೆ ಸಿಗಲ್ಲ ಅಂದ್ರೆ ಹಸ್ಕೊಂಡಿರ್ಬೇಕಷ್ಟೇ, ರೋಡಲ್ಲಿ ಕೂತಿರ್ಬೇಕು, ಊಟ ಆಗ್ತದೆ. ನೀರ್ ಕುಡ್ಕೊಂಡಿರೋಣ ಹೋಗ್ಲಿ ಹಾಗೆ ಅಂತಂತೆ. ನೀರನ್ನು ಸರಿಯಾಗಿ ಬಿಡೋದಿಲ್ಲ. ಸಾಯಂಕಾಲ ತರಕಾರಿ ಸಬ್ಜಿ ಅದನ್ನ ಮಾಡ್ಕೊಂಡು ಗ್ಯಾಸ್ ಎಷ್ಟು ಕಡಿಮೆ ಮಾಡ್ಕೊಂಡು ಒಂದ್ ದಿವಸ ಇರ್ಬೋದು, 2 ದಿವಸ ಇರ್ಬೋದು, 3ನೇ ದಿವಸ ಏನ್ ಮಾಡ್ತೀರಾ? ಹೋಗ್ತೀವಿ ಹರಿಶ್ಚಂದ್ರ ಘಾಟ್ ಹೋಗ್ತೀವಿ ಅಷ್ಟೇನೆ. ವೀಕ್ಷಕರ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆ ಯುದ್ಧದ ಬಿಸಿ ನಮ್ಮ ಭಾರತಕ್ಕೂ ತಟ್ಟಿದೆ. ಅದರಲ್ಲೂ ಭಾಳ ವಿಶೇಷವಾಗಿ ಬೆಂಗಳೂರಿಗೆ ಈ ಬಿಸಿ ತುಂಬ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ ಅಂತಲೇ ಹೇಳ್ಬೋದು. ಈಗ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಭಾಳ ಮುಖ್ಯವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನಾಳೆ ದಿನ ಮನೆಗೆ ಬರುವಂತಹ ಗ್ಯಾಸ್ ಸಿಲಿಂಡರ್ಗಳು ಸಹ ಬಂದಾದರೆ ಮನೆಯ ಪರಿಸ್ಥಿತಿ ಹೇಗಾಗ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ನಾವು ಬೆಂಗಳೂರಿನ ಮಹಿಳೆಯರನ್ನೇ ಮಾತಾಡಿಸ್ತಾ ಹೋಗೋಣ. ಆ ಮಹಿಳೆಯರ ಏನು ಹೇಳ್ತಾರೆ ಅನ್ನುವ ಅಭಿಪ್ರಾಯವನ್ನು ಸಹ ನಿಮ್ಮ ಮುಂದೆ ಇಡ್ತೀನಿ. ಬನ್ನಿ ನಾವು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಂದರೆ ಇಫ್ ಇನ್ ಕೇಸ್ ಸಿಗಲಿಲ್ಲ ಅಂದರೆ ನೀವು ಮನೆಯಲ್ಲಿ ಪರ್ಯಾಯ ಮಾರ್ಗ ಏನು, ಆಲ್ಟರ್ನೇಟಿವ್ ಹೆಂಗೆ ಏನ್ ಮಾಡೋದು? ಸ್ಟವ್ ಇದ್ರೆ ಸ್ಟವ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ನಾವು? ಅದೇ ಈ ಗ್ಯಾಸೇ ಬರಲಿಲ್ಲ ಅಂದರೆ ಈಗ ನಿಂತೋಗ್ಬಿಟ್ರೆ ಹೇಗೆ ಮಾಡ್ತೀರಾ? ಹೇಗೆ ನೀವು ಏನ್ ಮಾಡಕ್ಕಾಗಲ್ಲ, ಇರೋದ್ರಲ್ಲಿ ಅದೆಷ್ಟು ಸ್ಟವ್ ಸೀಮೆಣ್ಣೆ ತರಬೇಕು, ಮಾಡ್ಕೊಂಡು ತಿನ್ಬೇಕು, ಇನ್ನೇನ್ ಮಾಡಕ್ಕಾಗುತ್ತೆ? ಸೀಮೆಣ್ಣೆ ಸಿಗಲ್ಲ, ಸೀಮೆಣ್ಣೆ ಸಿಗಲ್ಲ ಅಂದ್ರೆ ಏನು ಹಸ್ಕೊಂಡಿರ್ಬೇಕಷ್ಟೇ, ರೋಡಲ್ಲಿ ಕೂತಿರ್ಬೇಕು, ಊಟ ಅನ್ಕೊಂಡಷ್ಟೇ. ಸರ್ಕಾರ ಏನು ಮಾಡ್ಬೇಕಂತ ಏನ್ ಮಾಡ್ತಾರೋ ಯಾರೋ ಗೊತ್ತು. ಗ್ಯಾಸು ಜಾಸ್ತಿ ಆಗಿರೋದ್ರಿಂದ ನಮ್ಮಂತೆ ಬಡವರು ಏನು ಮಾಡೋ ಸ್ವಾಮಿ? ಒಲೆ ಸಾಕಾಯ್ತದ ಬೆಂಗಳೂರಲ್ಲಿ, ಅಥವಾ ಸ್ಟವ್ ಸಾಕಾಯ್ತದ, ಇಜ್ಲೊಲೆ ಅದ, ಸೌದೆ ಒಲೆ ಅದ, ಏನೂ ಇಲ್ಲ. ಬೆಂಗಳೂರಲ್ಲಿ ದೇಶನೇ ಗ್ಯಾಸ್ ಮಡಿಕೊಂಡು ಎಲ್ಲ ಗೌರ್ಮೆಂಟ್ ಎಲ್ಲ ಇದು ಮಾಡ್ಕೊಂಡು, ಇವಾಗ ಗೌರ್ಮೆಂಟೇ ಅಂತ ಕೆಲಸ ಮಾಡಿದ್ರೆ ಏನು ಮಾಡೋ ಸ್ವಾಮಿ? ನಮ್ಮಂಥ ಬಡವ್ರಿಗೆ ಗ್ಯಾಸ್ ಬೇಕು, ನೀವು ಕೊಡಿ. ನಾವು ಕೊಂಡೋಕ್ಕೆ ಮಾಡೋಕ್ಕೆ ತೆಗಿಯೋಕ್ಕೆ ಪ್ರೈವೇಟಲ್ಲಿ ಎಲ್ಲ ಆಗಲ್ಲ. ನಮಗೆ ಸಾಂಕ್ಷನ್ ಇದು ಗ್ಯಾಸ್ ಇದಾಗಿದೆ, ಅಲೇಟ್ ಆಗಿದೆ. HP ಗ್ಯಾಸು ನಮಗೆ ಸಪ್ಲೈ ಆಗ್ತಾಯಿಲ್ಲ, ಬರ್ತಾಯಿಲ್ಲ. ಹೋಟ್ಲಲ್ಲೂ ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಅವ್ರಿಗೂ ತಿಂಡಿಗಳು ಮಾಡಿ ತಿಂಡಿಗಳು ಕೊಡ್ತಾಯಿಲ್ಲ. ಕೇಳಿದ್ರು ನಷ್ಟ ಕಷ್ಟ ಅಂತಾರೆ. ನೀವೆಲ್ಲ ಆರ್ಡ್ರ್ ಮಾಡಿರಿ, ಅಪ್ಲೈ ಮಾಡಿರಿ, ನೀವೆಲ್ಲ ಕೇಳ್ರಿ, ಸ್ಟ್ರೈಕ್ ಮಾಡಿರಿ ಅಂತ ನಮಗೆ ಹೇಳ್ತಾರೆ ಹೋಟ್ಲವರು. ನಾವೇನು ಮಾಡೋ ಸ್ವಾಮಿ ನಮ್ಮಂಥ ಬಡವರು? ನನ್ನ ಹೆಸರು ಜಯಮ್ಮ. ಗ್ಯಾಸ್ ಬರಲಿಲ್ಲ ಅನ್ಕೊಂಡಿ ಹಾಂ, ಏನು ಮಾಡ್ತೀರಾ ನೀವು ಅಡುಗೆಗೆ? ಅದೇ ಏನು ಮಾಡೋ ಸ್ವಾಮಿ? ಗ್ಯಾಸ್ ಬರಲಿಲ್ಲ ಅಂದರೆ ಹೊಟ್ಟೆಗೆ ಉಣ್ಣಕ್ಕೆ ಉಂಡೆ ಬದುಕಿರ್ಬೇಕು. ಊಟನೇ ಇಲ್ಲ ಅಂದರೆ ಮನ್ಸ ಬದುಕಿರೋಕ್ಕಾಯ್ತದ? ಹೇಳ್ರಿ. ನಮಗೆ ಗ್ಯಾಸ್ ಇಲ್ಲ ಅಂದರೆ ನಾವು ಏನು ಮಾಡೋಣ? ನಾವು ಎಲ್ಲಿಗೆ ಹೋಗೋಣ? ಏನು ಮಾಡೋಣ? ಹಳ್ಳಿ ಕಡೆ ಆದ್ರೆ ಸೌದೆ, ಮಾಡ್ತಾರೆ. ಹಳ್ಳಿ ಕಡೆ ಒಲೆ ಹಸ್ಕೊಂಡು ಒಲೆ ಒಟ್ಕೊಂಡು ಸೌದೆ ಒಟ್ಕೊಂಡು ಮಾಡ್ತಾರೆ. ನಮ್ಮ ಕೈಲಿ ಆಗಲ್ಲ, ಸೌದೆನೂ ಇಲ್ಲ, ಒಲೆನೂ ಇಲ್ಲ. ನಮ್ಮ ಮನೇಲಿ ಕಷ್ಟನೂ ಆಯ್ತಾ ಇದೆ. ನಮಗೆ ಗ್ಯಾಸ್ ಬೇಕು. ಗೌರ್ಮೆಂಟಿಂದ ಇಡೀ ಸರ್ಕಾರ ನಮಗೆ ಗ್ಯಾಸ್ ಸಪ್ಲೈ ಮಾಡಬೇಕು, ಗ್ಯಾಸ್ ಕೊಡಬೇಕು. ಹಣ್ಣು ತಗೊಂಡೋಗಿ ತಿನ್ನೋಕ್ಕೆ ಹೋಟ್ಲಲ್ಲೂ ಇಡ್ಲಿ ಕೇಳಿದ್ರೆ ಅವರು ಹೇಳ್ತಾರೆ, ನೋಡಿ ಹಿಂಗೆ ಹಣ್ಣು ತಗೊಂಡೋಗಿ ತಿನ್ಕೊಂಡು ನಾವು ಕಾಲ ಕಳೀತಾ ಇದ್ದೀವಿ. ಏನು ಮಾಡೋ ಸ್ವಾಮಿ ನೀವೇ ಹೇಳಿ? ಅದಕ್ಕೆ ಇವಾಗ ನನ್ನ ಹೆಸರನ್ನ ಬೇಕಾದ್ರೆ ಟಿವಿಗೆ ಹಾಕ್ಬಿಡಿ, ಗ್ಯಾಸ್ ಕೊಡಿ, ಅಷ್ಟು ಗ್ಯಾಸ್ ಕೊಡಿ, ಗ್ಯಾಸ್ ಕೊಡಿ, ಗ್ಯಾಸ್ ಕೊಡಿ, ಗ್ಯಾಸ್ ಕೊಡಿ. ಊಟದಿಂದ ಅನ್ನದಿಂದ ಹಿಡಿದು ಅಡುಗೆಯಿಂದ ಹಿಡಿದು ಗ್ಯಾಸೇ ನಮಗೆ. ಗ್ಯಾಸ್ ಇಲ್ಲದೆ ಮುಖ್ಯ ಏನೂ ಇಲ್ಲ. ಹೊಟ್ಟೆಗೆ ಅನ್ನ ಇಲ್ಲದೆ ಇರೋಕ್ಕಾಯ್ತದ? ಇರೋಕ್ಕಾಗಲ್ಲ. ಗ್ಯಾಸ್ ಇದ್ರೇ, ಬೆಂಕಿಪಟ್ಟಣ ಇದ್ರೇ ಒಲೆ ಹಚ್ಚೋದು, ಹಂಗೆ ಬೆಂಕಿಪಟ್ಟಣದಲ್ಲೇ ಗ್ಯಾಸ್ ಹಚ್ಚೋದು. ಗ್ಯಾಸ್ ಇಲ್ದಾರೆ ಏನು ಮಾಡೋಕ್ಕಾಗಲ್ಲ. ನಮಗೆ ಗ್ಯಾಸ್ ಬರ್ತಾ ಇಲ್ಲ, ಯುದ್ಧ ನಡೀತಾ ಇದೆ ಅಂತೆಲ್ಲ ಹೇಳ್ತೀರಾ. ಹೌದು. ಒಂದು ವೇಳೆ ಗ್ಯಾಸ್ ನಿಂತೋಗ್ಬಿಟ್ರೆ ಏನ್ ಮಾಡ್ತೀರಾ? ಪರ್ಯಾಯವಾಗಿ ಏನಿದೆ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡಿ? ನಮ್ಮ ಮನೇಲಿ ಏನು ಇಲ್ಲ, ಅದೇ ಗ್ಯಾಸ್ ಸ್ಟವ್ ತಗೊಳ್ತೀವಿ. ಇದು ಕರೆಂಟ್ ಸ್ಟವ್ ತಗೊಳ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲರಿಗೂ ಆಗಿದ್ದೆ ತಾನೇ ನಮಗೂ. ಪಾಪ ನಾವೇನೋ ಇಲ್ಲಿ ಇದು ಮಾಡ್ತೀವಿ, ಅಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಅಲ್ವಾ? ಅದು ನೋಡ್ಕೋಬೇಕಲ್ವ ನಾವು. ಏನು ಯಾವಾಗೂ ಇರಲ್ವಲ್ಲ, ಕರೋನಾ ಬಂತು, ಏನು ಮಾಡಿದ್ವಿ? ಅದೇ ಥರ ಇದು ಒಂದು ವಾರ 15 ದಿವಸ ಇರುತ್ತೇನೋ, ಇಲ್ಲ 1 ತಿಂಗಳೇ ಇರುತ್ತೇನೋ. ಎಲ್ಲ ಜನ ಅಡ್ಜಸ್ಟ್ ಮಾಡ್ಕೋಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಕರೆಂಟ್ ಇರಬೇಕು, ಇಲ್ಲಾಂದ್ರೆ ಸಣ್ಣ ಸಣ್ಣ ಪುಳ್ಳಿಗಳು ಹಾಯಿಸ್ಕೊಂಡೋಗಿ ಒಲೆ ಹಚ್ಕೋಬೇಕು. ಹಳ್ಳಿ ಕಡೆ ಹೆಂಗೋ ನಡೆದೋಗುತ್ತೆ, ಇಲ್ಲೂ ಹಂಗೆ ಮಾಡ್ಬೋದು. ಅಂತ ಕಡೆ ಹೇಗೆ ಮಾಡ್ತೀರಾ? ಅದೇ ಬೆಂಗಳೂರಲ್ಲಿ ಹಂಗೆ ಮಾಡಬೇಕು. ಇನ್ನೇನು ಮಾಡ್ತೀರಾ? ನಮಗೆ ಒಬ್ಬರಿಗೆ ಆಗಿದ್ರೆ ಪರವಾಗಿಲ್ಲ, ಇಡೀ ಕರ್ನಾಟಕಕ್ಕೆ ಆಗ್ತಾ ಇದೆಯಲ್ಲ ಅಲ್ವಾ? ನಾವು ಅದನ್ನು ಯೋಚನೆ ಮಾಡಬೇಕು. ಏನು ಮಾಡ್ತೀರಾ? ನಾವು ಹಂಗೆ ಅನ್ಕೊತಾ ಇದ್ದೀವಿ. ಪರವಾಗಿಲ್ಲ, ಹಿಂದೆ ತಿಂಗಳವರೆಗೂ ಬರುತ್ತೆ, ನೋಡೋಣ ನೆಕ್ಸ್ಟ್ ಮಂತ್. ಸರ್ಕಾರ ಏನು ಮಾಡ್ಬೇಕು ಅನ್ಸುತ್ತಮ್ಮ ನಿಮಗೆ? ಸರ್ಕಾರ ಏನು ಮಾಡ್ತೀರಾ? ಮಾಡೋದು ಎಷ್ಟೋ ಇದೆ. ಅವ್ರಿಗೆ ಒಬ್ರಿಗ ಸಾಲ್ವ್ ಮಾಡೋಕ್ಕಾಗುತ್ತಾ? ಇಡೀ ಕರ್ನಾಟಕಕ್ಕೆ ಸಾಲ್ವ್ ಮಾಡಬೇಕು. ನಮ್ದು ಒಬ್ರಿಗೆ ನಾವೇ ಎಷ್ಟು ಯೋಚನೆ ಮಾಡ್ತೀವಿ, ಅವರು ಎಷ್ಟು ಯೋಚನೆ ಮಾಡ್ತಾರೆ. ಒಂದು 10 ಜನಕ್ಕೆ ಸಹಾಯ ಆಗ್ತಾ ಇದೆಯಾ? ಸಾಕು.
ಒಂದು ದಿನ ಗ್ಯಾಸ್ ನಿಂತೋಗ್ಬಿಟ್ರೆ ಹೇಗೆ ಮಾಡ್ತೀರಾ? ಬೆಂಗಳೂರಿನಂಥ ಕಡೆಗಳಲ್ಲಿ, ಹಳ್ಳಿಗಳಲ್ಲಿ ಹೇಗೋ ಸೌದೆಗಿದೆ ತಂದು ಅಡುಗೆ ಮಾಡ್ತಾರೆ, ಬೆಂಗಳೂರಿನಂಥ ಕಡೆಗಳಲ್ಲಿ ನೀವು ಹೇಗೆ ಮಾಡ್ತೀರಾ? ತುಂಬ ಕಷ್ಟ ಆಗುತ್ತೆ. ಮತ್ತು ಮಕ್ಕಳನ್ನೆಲ್ಲ ಸ್ಕೂಲ್ ನಾವು ಬಸ್ಗೆಲ್ಲ ಮನೆಗೆ ತುಂಬ ಕಷ್ಟ ಆಗುತ್ತೆ ಜೀವನ ಮಾಡೋದು. ಸೌದೆ ಇದ್ದರೆ ಇವಾಗ ಸೌದೆ ಒಲೆನೂ ಅಂಟಿಸೋಂಗಿಲ್ಲ. ಅದರಿಂದ ಮಕ್ಕಳು ಸ್ಕೂಲ್ಗೆ ಕಳಿಸ್ಬೇಕು, ಮತ್ತು ಬೇಕೇ ಬೇಕಲ್ವ ದಿನ ನಮಗೆ ಫುಡ್ ಬೇಕೇ ಬೇಕಲ್ವ, ಅದಕ್ಕೋಸ್ಕರ ತುಂಬ ಕಷ್ಟ ಆಗುತ್ತೆ. ಆ ಥರ ಮಾಡೋದು ಬೇಡ ಅಂತ ಅನಿಸುತ್ತೆ. ದಿನ ಶುರುವಾಗದೆ ಗ್ಯಾಸಿಂದ. ಹೌದು. ಒಂದು ವೇಳೆ ಗ್ಯಾಸೇ ಬರಲಿಲ್ಲ ಅಂದರೆ ಬೆಂಗಳೂರಿನಲ್ಲಿ ಹೇಗೆ ಜೀವನ ಅಂದರೆ ಈಗ ಅಡುಗೆ ಮಾಡ್ಲಿಕ್ಕೆ ಬೇರೆ ಏನು ವ್ಯವಸ್ಥೆ ಇದೆ ನಿಮ್ಮಲ್ಲಿ ಅಂತ? ಬೇರೆ ಏನಿಲ್ಲ, ಅದೇ ಕರೆಂಟ್ ಸ್ಟವ್ ತಗೋಬೇಕಾಗುತ್ತೆ. ಮತ್ತೆ ಹಳೇದೇ ಶುರು ಮಾಡಬೇಕಾಗುತ್ತೇನೋ ಗೊತ್ತಿಲ್ಲ. ಮುಂದೆ ಅದೇ ಒಲೆನಲ್ಲೇ ಮಾಡೋ ಥರ ಏನಾದರೂ ಪರಿಸ್ಥಿತಿ ಬರೋತಾ ಏನೋ ಗೊತ್ತಿಲ್ಲ. ಏನು ಸರ್ಕಾರ ಏನು ಮಾಡ್ಬೇಕಂತ? ನೋಡಿ ಜನಗಳಿಗೆ ಏನು ಅನುಕೂಲ, ಹೊಗೆ ಎಲ್ಲ ಬರುತ್ತೆ ಅಂತ, ಅದು ಸೌದೆ ಎಲ್ಲ ಉಡಿಸಿದ್ರೆ ಇವಾಗ ಹೊಗೆ ಎಲ್ಲ ಆಗುತ್ತೆ ಅಂತಾರೆ, ಪೊಲ್ಯೂಷನ್ ಎಲ್ಲ ಇದಾಗುತ್ತೆ ಅಂತ. ನೋಡಿ ಏನು ಅನುಕೂಲ ಆಗುತ್ತೋ ಎಲ್ಲ ಒಳ್ಳೇದಾಗೋ ಥರ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ಸರ್ ಬಾಡಿಗೆ ಮನೆಯವರು ಎಲ್ಲರೂ ಕಷ್ಟನೇ. ಅದು ಏನು ಸ್ವಂತ ಈ ಒಲೆ ಗಿಲೆ ಉಡ್ಸೋದಕ್ಕೆ ಯಾರು ಕೊಡಲ್ಲ. ಅದು ಸ್ವಂತ ಮನೆಯಲ್ಲಿರೋದು ಅಡುಗೆ ಒಲೆ ಮಾಡ್ಬೋದು. ಈಗ ಸೀಮೆಣ್ಣೆನೂ ಸಿಗ್ತಾ ಇಲ್ಲ, ಹಾಗಾಗಿ ತುಂಬ ಕಷ್ಟನೇ ಸರ್. ಕರೆಂಟ್ ಸ್ಟವ್ ಒಂದು ಯೂಸ್ ಮಾಡ್ಕೋಬೋದು. ಕರೆಂಟ್ ಸ್ಟವ್ ಇಷ್ಟು ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ ಆದಮೇಲೆ ಅದು ಡಬಲ್ ಆಗುತ್ತೆ. ಈಗ ಜನ ಜಾಸ್ತಿ ಇದೆ, ಕರೆಂಟ್ ಸ್ಟವಲ್ಲಿ ಎಷ್ಟೊಂದು ಬೇಯಿಸೋಕ್ಕಾಗಲ್ಲ. ಬೇಸಾಗ ಒಂದೊಂದು ಸಿಂಗಲ್ಲೇ ಮಾಡಬೇಕು. ಮಕ್ಕಳು ಸ್ಕೂಲ್ಗೆಲ್ಲ ಕಳಿಸ್ಬೇಕು ಅಂದರೆ ತುಂಬ ಕಷ್ಟನೇ. ಹಾಗಾಗಿ ಗೀಸರ್ ಒಂದು ಯೂಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಅದು ಕಷ್ಟನೇ ಆಗುತ್ತೆ ಸರ್. ಗ್ಯಾಸ್ ನಿಲ್ಬಾರ್ದು, ಆದರೆ ಅದು ಎಲ್ರಿಗೂ ಅದು ಜೀವದಾನ ಥರನೇ. ಇವಾಗ ಎಲ್ರಿಗೂ ಕೊಡಲೇಬೇಕು ಸರ್ ಗ್ಯಾಸ್. ಪ್ರತಿಯೊಬ್ಬರಿಗೂ ಗ್ಯಾಸ್ ಇಲ್ಲದೇ ಒಂದು ಕೆಲಸ ಆಗಲ್ಲ ಸರ್. ಎಷ್ಟೋ ಹೋಟ್ಲ್ ನಂಬ್ಕೊಂಡಿದ್ದಾರೆ, ಹುಷಾರಿದ್ದಾರೆ, ಆಸ್ಪತ್ರೆಯಲ್ಲಿ ಎಷ್ಟು ಜನ ಇರ್ತಾರೆ, ಅವ್ರಿಗೆ ಊಟ ಗೀಟ ಸಪ್ಲೈ ಆಗಬೇಕು. ತುಂಬ ಕಷ್ಟ ಇದೆ. ತುಂಬ ಕಷ್ಟ ಆಗುತ್ತೆ. ಮೊದಲಂದರೆ ಸೀಮೆಣ್ಣೆ ಸಿಗ್ತಾಯಿತ್ತು, ಅದಕ್ಕೂ ಬರ ಬಂತು. ತುಂಬ ಕಷ್ಟ ಆಗುತ್ತೆ. ಊಟಕ್ಕೆ ಮಕ್ಳಿಗೆಲ್ಲ ಏನು ಮಾಡೋಕ್ಕಾಗುತ್ತೆ? ಬೇಕೇ ಬೇಕು. ಹಳೆ ಥರದಿದ್ರೆ ಸೌದೆ ಒಲೆಗಳು ಉಡ್ಸೋದಾದಿದ್ರೆ ಹೆಂಗೋ ಉರಿಸ್ಕೊಂಡು ಮಾಡ್ಬೋದು. ಇಲ್ವಲ್ಲ, ಇವಾಗ ಬೇಕೇ ಬೇಕಾಗುತ್ತೆ. ಅದು ಬೇರೆ ಏನು ಮಾಡ್ಬೋದು? ಈಗ ಗ್ಯಾಸ್ ಇಲ್ಲ ಅನ್ಕೊಳ್ಳಿ, ಬೇರೆ ಏನು ಮಾಡ್ಬೋದು? ಇಂಡಕ್ಷನ್ ಯೂಸ್ ಮಾಡೋರು ಅದು ಮಾಡ್ತಾರೆ, ಇಲ್ಲದೆ ಇರೋರು ಮಾಡೋಕ್ಕಾಗಲ್ಲ. ಮಾಡಲೇಬೇಕಾಗುತ್ತೆ. ಏನಾದರೂ ಒಂದು ಬೇಕು. ಊಟಕ್ಕಂದರೆ ಹೋಟ್ಲುಗಳು ಇಲ್ಲ, ಅದರಲ್ಲೂ ತೊಗೊಳಕ್ಕಾಗಲ್ಲ. ಹಾಗೆ ಆಗುತ್ತೆ. ಗ್ಯಾಸ್ ಹಚ್ಚಿದ್ರೇ ದಿನ ಶುರುವಾಗೋದು. ಹೌದು, ಇಲ್ಲಾಂದರೆ ಆಗಲ್ಲ. ಏನೇ ಮಾಡ್ಕೊಬೇಕಂದ್ರೂ ಬೇಕೇ ಬೇಕು ಗ್ಯಾಸು. ಮೊದಲಂದರೆ ಸೀಮೆಣ್ಣೆ ಒಲೆಗಳಿತ್ತು, ಅದ್ರಲ್ಲಿ ನಡೀತಾ ಇತ್ತು. ಸೌದೆ ಒಲೆಗಳು ಇತ್ತು, ಅದಕ್ಕೆ ನಡೀತಾ ಇತ್ತು. ಇವಾಗ ಇರೋದೇ ಗ್ಯಾಸ್ ಅಲ್ವಾ. ಈಗ ಹಳ್ಳಿ ಕಡೆ ಹೆಂಗೋ ಸೌದೆ ಒಲೆಯಲ್ಲಿ ಮಾಡ್ಕೊಳ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಉಡ್ಸಂಗೆ ಇಲ್ವಲ್ಲ. ಬರೀ ಸೀಮೆಣ್ಣೆ ಒಲೆನೇ ಉಡ್ಸೋಕೆ ಕೊಡಲ್ಲ. ಇವಾಗ ಗ್ಯಾಸೇ ಯೂಸ್ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ ಓನರ್ಗಳು. ಮಾಡಲೇಬೇಕಾಗುತ್ತೆ. ಬಾಡಿಗೆ ಮನೆಯಲ್ಲಿ ಬೇರೆ ಇರ್ತೀರಾ, ಒಲೆ ಹಚ್ಚಂಗಿಲ್ಲ, ಹಚ್ಚಲೇಬಾರ್ದು ಅಂತ ಇದು ಮಾಡ್ತಾರೆ. ಸರ್ಕಾರ ಏನು ಮಾಡ್ಬೇಕಂತ? ಸರ್ಕಾರ ಏನು ಮಾಡ್ಬೇಕಂದ್ರೆ ನಮ್ಮ ಬಡವ್ರಿಗೆ ಏನೈತೆ ಏನಿಲ್ಲ ನೋಡ್ಕೊಂಡು ಮಾಡಬೇಕು. ಅವ್ರದ್ದೇ ಜೀವನ ಮಾಡಬೇಕು ಅಂತ ನಡೆಸಿದ್ರೆ ಆಗಲ್ಲ. ಶ್ರೀಮಂತರು ಹೆಂಗೋ ಮಾಡ್ಕೊಂಬಿಡ್ತಾರೆ, ಬಡವ್ರಿಗೆ ತುಂಬ ಕಷ್ಟ ಇದೆ ಮಾಡ್ಕೋಬೇಕಂದ್ರೆ. ದಿನಗೂಲಿ ತಂದು ನಾವು ಮಾಡಬೇಕಾಗುತ್ತೆ. ತುಂಬ ಕಷ್ಟ, ನಮ್ಮದು ಜೀವನನೇ ತುಂಬ ಕಷ್ಟ ಆಗುತ್ತೆ. ಸರ್ಕಾರ ಬಡವ್ರ ಬಗ್ಗೆ ನೋಡಬೇಕು. ಬಡವ್ರು ಹೆಂಗೆ ಜೀವನ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡಲೇಬೇಕು ಸರ್ಕಾರದವರು. ಮಾಡ್ತೀವಿ. ಸೌದೆ ಒಲೆ ಇಲ್ಲ ಅಂದರೆ ಏನು ಮಾಡೋದು? ಸೌದೆ ಹಚ್ಚಂಗಿಲ್ಲ ಅಂತಾರೆ ಬೆಂಗಳೂರಿನಲ್ಲಿ. ಏನು ಮಾಡೋದು ಗೊತ್ತಿಲ್ವೇ? ಏನು ಮಾಡೋದು? ಈ ಕರೆಂಟಲ್ಲಿ ಯೂಸ್ ಮಾಡೋದಾ? ಅದು ಇದಲ್ಲ, ಕರೆಂಟಲ್ಲಿನೂ ಇದೆ. ಅದು ಯಾವ್ದಾರ ಹೊಟ್ಟೆ ಹಸಿಗೆ ಏನು ಮಾಡೋದು? ಯಾವ್ದಾರ ಒಂದು ಮಾಡಲೇಬೇಕು. ಇಲ್ಲಿ ಟೌನಲ್ಲಿನೂ ಇದು ಕರೆಂಟ್ ಇದು ಯೂಸ್ ಮಾಡ್ತಿದ್ದಾರೆ ಒಬ್ಬೊಬ್ಬರು. ಅದು ಇಲ್ಲ ಎಷ್ಟು ಜನಕ್ಕೆ ಏನು ಬೇಯಿಸ್ತೀರಾ ನೀವು? ಸಾಲಲ್ಲ, ಒಂದು ಇಬ್ಬರು ಇದ್ದರೆ 3 ಜನ ಇದ್ರೆ ಮಾಡ್ಬೋದು. ಒಂದು 10 ಜನ, ಒಂದು 6-7 ಜನ ಇದ್ರೆ ಆಗಲ್ಲ. ಅದು ಗೊತ್ತಿಲ್ಲ ನನಗೆ. ಸೌದೆ ಸಿಗದೆ ಮಾಡ್ಬೋದು ಒಲೆ ಇಟ್ಕೊಂಡು. ಸೌದೆ ಏನು ಮಾಡ್ಬೇಕಂತ ನಿಮಗೆ? ಮಾಡಬೇಕು, ನಮ್ಗೆ ಸೌಕರ್ಯ ಮಾಡಿಕೊಡ್ಬೇಕು. ಹೆಂಗೆ ನಾವೆಲ್ಲ ಹೆಂಗೆ ಆಗೋದು? ಗ್ಯಾಸ್ ಕೊಡಬೇಕು. ಗ್ಯಾಸ್ ಬೇಕು, ಅದಿದ್ರೆ ತಾನೇ ಅಡುಗೆ ಮಾಡಿದ್ದೀನಿ. ಇಲ್ಲಿದ್ರೆ ಏನು ಮಾಡೋದು? ಬರಲೇ ಇಲ್ಲಪ್ಪ, ಒಂದಿನ ನಿಂತೋಗ್ಬಿಟ್ರೆ ಏನು ಮಾಡ್ತೀರಾ ನೀವು? ನಿಂತೋಗ್ಬಿಟ್ರೆ ಹೊಟ್ಟೆ ನಿನ್ನಿಂದ ನಾನು ಕೆಟ್ಟೆ ಅಂತ ಅಂದ್ಕೊಂಡಿರ್ಬೇಕು. ನಾನು ಅಷ್ಟೇ. ನೆನ್ನೆನೆ ಒಂದು ದಿವಸ ಇರ್ಬೋದು, 2 ದಿವಸ ಇರ್ಬೋದು, 3ನೇ ದಿವಸ ಏನು ಮಾಡ್ತೀರಾ? ಅದೇ ಏನು ಮಾಡ್ತೀರಾ ನೀವು ಹೇಳಿ? ಹೋಗ್ತೀವಿ, ಹರಿಶ್ಚಂದ್ರ ಘಾಟ್ಗೆ ಹೋಗ್ತೀವಿ ಅಷ್ಟೇನೆ. ಸರ್ಕಾರ ಜವಾಬ್ದಾರಿ ಅಲ್ವಾ ಇದು? ಸರ್ಕಾರದ ಜವಾಬ್ದಾರಿ ಸರಿ. ಇಲ್ಲಿ ಸರ್ಕಾರನವರು ಇದು ಮಾಡಬೇಕು, ರಾಜ್ಯ ಸರ್ಕಾರದವರು ಮಾಡಬೇಕು, ಕೇಂದ್ರ ಸರ್ಕಾರದವರು ಮಾಡಬೇಕು. ಇವ್ರೂ ಇಬ್ರು ಸೇರ್ಕೊಂಡು ಮಾಡ್ಬೇಕು ಅದನ್ನು. ಒಬ್ಬರ ಮೇಲೆ ತಲೆ ಮೇಲೆ ಹಾಕಬಾರ್ದು. ನಾನು ಹೇಳೋದು ಯಾರ್ದು ತಪ್ಪೋ ಯಾರ್ದು ನೆಪ್ಪೋ ಗೊತ್ತಿಲ್ಲ ನನಗೆ. ಅದು
ಇರೋರಿಗೆ ಕೊಡ್ತಾ ಇರ್ತಾರೆ, ಇಲ್ಲೇ ಇರೋರು ಕೊಡೋದಿಲ್ಲ. ಅದು ಇವಾಗ ನಮ್ಮ ಮನೇಲೇನೇ ಆಯಿತು. ನನಗದು ಒಂದು ದಿವಸ ಸಿಲಿಂಡ್ರ್ ಬಂತು, ಇದು ಮಾಡಿದ ದಿವಸ ಬರ್ತೀವಿ ಇವತ್ತು ಅಂತ ಹೇಳಿದ್ರು. ಬಂದು ಮೆಸೇಜ್ ಬಂದುಬಿಟ್ಟಿದೆ. ಮೆಸೇಜ್ ಬಂದು ಆಮೇಲೆ ನೋಡ್ತೀವಿ ಮೆಸೇಜಲ್ಲಿ ಬಂದಿದೆ ಅಂತ ಹೇಳಿದ್ರು. ನಮ್ಮನೇಲಿ ನಮ್ಮ ಹಸ್ಬೆಂಡ್ ಬಂದು ಮಾಡಿ ಮೇಲಿದ್ದಾರೆ, ಬಂದಿದೆಯಲ್ಲ ಹಾಗೇನೇನೆ, ನೀನು ಯಾಕೆ ಮೇಲೆ ಬಂದಿದ್ದು ಅಂತ ಕೇಳಿದ್ರು. ನನಗೆ ಬಂದಿಲ್ಲ ಹಾಗೇನೇನೆ ಅಂತಂದೆ. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ದಿಲ್ಲ. ಮೇಡಮ್, ಗ್ಯಾಸು ಬೆಂಗಳೂರಲ್ಲಿ ನಿಂತೋದ್ರೆ ಬೇರೆ ಮಾರ್ಗಗಳೇನಿದಾವೆ ನಿಮ್ಗೆ ಅಡಿಗೆ ಮಾಡಲಿಕ್ಕೆ? ಏನೂ ಇಲ್ಲ, ನಮ್ಮ ಮನೆ ಆ ಥರ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇವಾಗ ಈ ಥರ ಟೈಲ್ಸು ಇದು ಎಲ್ಲ ಹಾಕಿರೋದ್ರಿಂದ ಒಲೆ ಹತ್ತಿಸ್ಕೊಳ್ಳೋ ಹಂಗಿಲ್ಲ, ಇದು ಮಾಡೋ ಹಂಗಿಲ್ಲ. ನಾವು ಸೌದೆ ಇಲ್ಲಿಂದ ತೊಗೊಂಬರ್ಬೇಕು. ನಾವು ಸೌದೆ ಡಿಪ್ಪಗಳು ಇಲ್ಲ. ಹಾಗೇನೇನೆ ಹಳ್ಳಿ ಕಡೆ ಸೌದೆ ಬೆಂಗಳೂರಲ್ಲಿ ನಡೆಯೋದಿಲ್ಲ ಅದು. ಅದಕ್ಕೆ ನಮ್ಗೆ ಗ್ಯಾಸ್ ಬೇಕೇ ಬೇಕು. ನಮಗೆ ನೀರು ಕುಡ್ಕೊಂಡಿರೋಣ ಹೋಗಲಿ ಹಾಗೆ ಅಂತಂತಾರೆ, ನೀರನ್ನು ಸರಿಯಾಗಿ ಬಿಡೋದಿಲ್ಲಲ್ಲ. ಏನು ಮಾಡೋಣ ನಾವು ಈ ಬೇಸಿಗೆನಲ್ಲಿ? ಅದಿರೋದು ಇಂಪಾರ್ಟೆಂಟು. ನೀರು ಬೇಕು ಮನುಷ್ಯಂಗೆ, ನೀರೇ ಇರೋದು. ಕರೆಂಟು ಇದು ಅವಾಗ ತೆಗಿತಾ ಇರ್ತಾರೆ. ಹಾಗೇನೇನೆ ನಾವೇನು ಮಾಡಬೇಕು? ನಾವು ಕರೆಂಟ್ ತೆಗಿತಾರೆ. ನೀವು ಕರೆಂಟ್ ಒಲೆ ಅಂತ ಅಂದ್ರಿ, ಕರೆಂಟ್ ಒಲೆನೂ ಇಲ್ಲದಾಗ ನಾವು ಕರೆಂಟ್ ಒಲೆನೇ ಇಟ್ಕೊಳ್ಳೋದಿಲ್ಲ. ನಮ್ಗೆ ಆಫ್ಟರ್ ಆಲ್ ನಮ್ಗಲ್ಲಿ ನಮ್ಮ ಮನೆ ಅಡುಗೆ ಮನೆ ಚಿಕ್ಕದು, ಗ್ಯಾಸ್ ಪಕ್ಕ ಕರೆಂಟ್ ಇಡಬಾರ್ದು, ಮಿಕ್ಸಿ ಇಡಬಾರ್ದು. ಎಲ್ಲ ಇದು ಮಾಡ್ಕೊಂಡು ನಾವು ಒಂದಿಷ್ಟು ಇದರಲ್ಲಿ ಎಲ್ಲ ಒಟ್ಟಿಗೆ ಇಟ್ಕೋ ಅಂತಂದರೆ ನಾವು ಹೆಂಗೆ ಇದು ಮಾಡಬೇಕು? ನಾವು ತುಂಬ ಕಷ್ಟ ಆಗುತ್ತೆ. ಹಾಗೇನೇನೆ ಆ ಥರ ಸರ್ಕಾರ ಒಂದು ನಿರ್ಣಯ ತಗೋಬೇಕು. ಹಾಗೇನೆ ಇಬ್ಬರು ಸೇರ್ಕೊಂಡು ಇದು ಮಾಡ್ಬೇಕು, ಏನಾದ್ರು ಒಂದು ಇದು ಮಾಡಬೇಕು. ಏನು ಮಾಡೋದು? ಒಲೆ ಹಚ್ಚಿಲ್ಲ ಅಂದರೆ ಬೆಳಗ್ಗೆ ಒಂದೊತ್ತು ಅಡುಗೆ ಮಾಡ್ತೀವಿ, ಮತ್ತು ಸಾರು ಹುಳಿ ಏನು ಮಾಡೋಕ್ಕಾಗಲ್ಲ. ಒಂದು ಏನು ಮಾಡ್ಕೊಳ್ತೀವಿ ಮತ್ತು ಸಾಯಂಕಾಲದ ಹೊತ್ತು ತರಕಾರಿ ಕೋಸಂಬರಿ ಆ ಥರ ಮಾಡ್ಕೊಂಡು ಗ್ಯಾಸ್ ಎಷ್ಟು ಕಡಿಮೆ ಯೂಸ್ ಮಾಡೋಕೆ ಅದು ಮಾಡ್ತಾ ಇದ್ವಿ. ಒಂದು ವಾರದಿಂದ ಮಾಡ್ತಾಯಿದ್ವಿ, ಯಾಕಂದರೆ ಗ್ಯಾಸ್ ತುಂಬ ಇದಾಗಿದೆ ಅಲ್ವಾ, ಆ ಥರ ಮಾಡ್ತಾಯಿದ್ವಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೀರು ಕಾಯ್ಸೋಕ್ಕೆ ಬೇಕೇ ಬೇಕಾ, ಸ್ನಾನ ಮಾಡ್ಕೊಳ್ಳೋಕ್ಕೆ, ಅಡುಗೆ ಮಾಡೋಕ್ಕೆ ಬೇಕೇ ಬೇಕಾ, ಕಾಫಿ ಮಾಡೋಕ್ಕೆ ಬೇಕೇ ಬೇಕು. ಏನು ಇಲ್ಲ ಅಂದರೆ ಏನು ಮಾಡೋದು? ಏನು ಇಲ್ಲಪ್ಪ, ಏನು ಇಲ್ಲ, ಏನು ಮಾಡೋದು? ಇಂಡಕ್ಷನ್ ಸ್ಟವ್ ಇಲ್ವಲ್ಲ, ಇಂಡಕ್ಷನ್ ಸ್ಟವ್ ಇಟ್ಕೊಂಡಿಲ್ಲ, ಏನು ಇಲ್ಲ ಅನ್ಕೊಂಬಿಡಿ. ಹೋಟ್ಲು ಇಲ್ಲ, ಏನು ಇಲ್ಲ, ಏನು ಮಾಡೋದು? ತರಕಾರಿ ತಿನ್ನೋದು, ಇದು ಮಾಡೋದು, ಏನು ಮಾಡೋದು ದಾರಿ ಇಲ್ಲ. ಹಣ್ಣು ತರಕಾರಿ ಬೆಲೆ ಜಾಸ್ತಿ ಆಗಿದೆ. ಹಣ್ಣು ತರಕಾರಿ ಕೋಸಂಬರಿ ಅಷ್ಟೇ. ಅದೇ ಎಷ್ಟು ದಿವಸ ಇರೋಕ್ಕಾಗಲ್ಲ. ಅನ್ನ ತಿನ್ನೋ ತೃಪ್ತಿ ಅದಕ್ಕೆ ಬರಲ್ಲ. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಬೆಂಗಳೂರಿನ ಮಹಿಳೆಯರ ಸಂಕಷ್ಟವಾಗಿದೆ. ನಾಳೆ ದಿನ ಏನಾದರೂ ಗ್ಯಾಸ್ ನಿಂತೋಯ್ತು ಅಂದರೆ ಮನೆಯಲ್ಲಿ ಊಟ ಇಲ್ಲದ ಪರಿಸ್ಥಿತಿಯಲ್ಲಿ ಎಲ್ಲರೂ ಇಡೀ ಮನೆ ಮಂಥನಗಳು ಇರಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕೂಡಲೇ ಸರ್ಕಾರಗಳು ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಸರ್ಕಾರಗಳು ತ್ವರಿತವಾಗಿ ಗ್ಯಾಸನ್ನು ಮನೆಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.